ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಗಾಂಧಿನಗರದಲ್ಲಿ ಭೀಮಧ್ವನಿ ಸಂಘದ 6ನೇ ವರ್ಷದ ಸಂಭ್ರಮ. ದಾಂಡೇಲಿ ನಗರದ ಗಾಂಧಿನಗರ ವಾರ್ಡ್ ನಂಬರ್ 2ರಲ್ಲಿ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ 6ನೇ ವರ್ಷದ ಅಂಗವಾಗಿ 197 ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಪ್ರಮುಖ ನಾಯಕ ಕೆಆರ್ ರಮೇಶಣ್ಣರವರು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಘಕ್ಕೆ ಜಾಗ ಮಂಜೂರಾತಿಗಾಗಿ ಶಾಸಕರಾದ ಆರ್.ವಿ. ದೇಶಪಾಂಡೆರವರಿಗೆ ಚರ್ಚಿಸಿ ಪ್ರಯತ್ನಿಸುವುದಾಗಿ ಹಾಗೂ ಭವಿಷ್ಯದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಕುಮಾರಿ ಹರ್ಷಿತಾರವರು ಸಂಘದ ಸಮಾಜಮುಖಿ ಕಾರ್ಯಗಳನ್ನು ಶ್ಲಾಘಿಸಿ ಡಿಜಿಟಲ್ ಲೈಬ್ರರಿ, ಸಮುದಾಯ ಭವನ ಮತ್ತು ಗಂಜಿ ಕೇಂದ್ರಕ್ಕಾಗಿ 10 ಗುಂಟೆ ಜಾಗವನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿದರು. ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಸಮಿತಿಯ ಜಿಲ್ಲಾ ಸದಸ್ಯ ಮಾರುತಿ ಗವಾಡಿರವರು ಸಹ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಧನುಶ್ರೀರವರು ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು. ದಾವಲ್ ಸಾಬ್, ಬಾಬಣ್ಣನವರು, ಸುನೀತಾ ಎಸ್ ನಾಯಕ್, ರತ್ನಂ ಬಂಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಸಂಘದ ಕಾರ್ಯಗಳನ್ನು ಪ್ರಶಂಸಿಸಿದರು. ಸಂಘದ ಅಧ್ಯಕ್ಷ ರವಿ ಮಾಳಕರಿ ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಸಾಯಂಕಾಲ ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು ಎಂಬ ಶೀರ್ಷಿಕೆಯಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ದು ಸ್ಥಳೀಯ ಕಲಾವಿದರನ್ನು ಸನ್ಮಾನಿಸಲಾಯಿತು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಿಜವಾಗಲೂ ಸಹ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಬೇಕಾದಷ್ಟು ಈ ಭಾಗದಲ್ಲಿ ಹಣವಂತರಿದ್ದಾರೆ. ಹಣ ಇದ್ರೆ ಸಾಲದು, ಜೊತೆಗೆ ಮಾನವೀಯತೆಯ ಗುಣ ಇರಬೇಕು. ಆ ಮಾನವೀಯತೆಯ ಗುಣ ಇವತ್ತು ನಾವು ಬಡವರಾಗಿದ್ದರೂ ಸಹ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಿಗಿಲಾದ ದಾನ ಏನಾದರೂ ಇದ್ದರೆ ಅದು ವಿದ್ಯಾದಾನ. ಕೆಲವರು ಹೇಳ್ತಾರೆ ರಕ್ತದಾನ, ಅನ್ನದಾನ ಇವೆಲ್ಲ ಇರುತ್ತೆ ಹೋಗುತ್ತೆ. ಶಾಶ್ವತವಾಗಿ ನಮ್ಮ ಉಸಿರಿರೋ ತನಕ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಒಂದು ಅದ್ಭುತವಾದಂತಹ ವಸ್ತು ಯಾವುದಾದ್ರೂ ಇದ್ರೆ ಶಿಕ್ಷಣ. ಅದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ದುಡಿಮೆ 1 ರೂಪಾಯಿ ಇದ್ರೆ 50 ಪೈಸೆಯನ್ನ ನೀವು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ನು 50 ಪೈಸೆನ ನೀವು ಜೋಪಾನವಾಗಿ ಪುಸ್ತಕ ಕೊಳ್ಳೋದ್ರಾಗೆ ನೀವು ಉಪಯೋಗಿಸಿ. ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ, ಮನುಷ್ಯನಿಗೆ ಬದುಕನ್ನ ಕೊಟ್ಟುಕೊಡ್ತಕ್ಕಂತಹ ಶಕ್ತಿ, ಈ ಸಮಾಜವನ್ನ ನಡೆಸುವಂತಹ ಶಕ್ತಿ, ಈ ಸಮಾಜವ ತಪ್ಪನ್ನ ತಿದ್ದತಕ್ಕಂತಹ ಶಕ್ತಿ ಇರೋದು ವಿದ್ಯೆಗಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅರಿವಿತ್ತು. ವೇದಿಕೆಯಿಂದ ಒಂದು ಮನವಿಯನ್ನ ಸಹ ಮಾಡಿದ್ದಾರೆ. ಏನ ಮನವಿ ಅಂದ್ರೆ, ಈ ಭಾಗದಲ್ಲಿ ಒಂದು ಗ್ರಂಥಾಲಯ ಆಗಬೇಕು. ಆ ಗ್ರಂಥಾಲಯಕ್ಕೆ ತಮ್ಮದು ಏನಾದರೂ ಒಂದು ಕೊಡುಗೆ ನೀಡಬೇಕಂತ ಹೇಳಿದ್ದಾರೆ. ಖಂಡಿತವಾಗಲೂ ಹೇಳ್ತೀನಿ, ನಾನು ಮೊದಲನೇ ಆದ್ಯತೆ ಕೊಡೋದು ಶಿಕ್ಷಣಕ್ಕೆ, 2ನೇದು ಆರೋಗ್ಯಕ್ಕೆ, 3ನೇದು ಬಿಡಿ ಸಣ್ಣ ಪುಟ್ಟ ಬೇಕಾದಷ್ಟು ಇರ್ತವೆ ಅವು. ಮೊದಲು 2 ಇವು ಫಸ್ಟ್ ನೋಡ್ಕೊಂಡ್ರೆ ಇನ್ನೆಲ್ಲ ಸರೋಗುತ್ತೆ. ಆದ್ರಿಂದ ಈಗ ರವೀಣ್ಣರು ಏನು ಈ ಭಾಗದಲ್ಲಿ ಗ್ರಂಥಾಲಯವನ್ನು ಮಾಡಬೇಕಂತ ಅವರ ಕನಸಿದೆ, ಕನಸು ನನಸಾಗಲಿ. ನಾವೆಲ್ಲ ಕೈ ಜೋಡಿಸ್ತೀವಿ. ಈ ವೇದಿಕೆ ಮೂಲಕ ಮತ್ತೊಮ್ಮೆ ನಾನು ಹೇಳ್ತೀನಿ, ನನ್ನಿಂದ ನಿಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಖಂಡಿತ ನಾನು ಮಾಡಿಕೊಡ್ತೀನಿ. ಮೊದಲು ನಿಮ್ಗೆ ಏನು ಅವಶ್ಯಕತೆ ಇದೆ ಅಂತ ನನಗೆ ತಿಳಿಸಿ, ಅರ್ಥ ಆಯ್ತಾ? ಅದಕ್ಕೆ ನಾನು ನೆರವಾಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಯಾವಾಗಲೂ ಹೀಗೆ ಇರಲಿ, ನಗ್ನಗ್ತಾ ಇರಲಿ, ಸುಖಿಯಾಗಿರಲಿ. ಮಕ್ಕಳಿಗೆ ವಿದ್ಯೆ ಕೊಡುವುದರ ಮೂಲಕ ಭವ್ಯ ಭಾರತವನ್ನ ನಾವೆಲ್ಲರೂ ಸಹ ಒಟ್ಟಾಗಿ ಕಟ್ಟೋಣ. ಮಕ್ಕಳ ಕನಸನ್ನ ನನಸನ್ನಾಗಿ ಮಾಡೋಣ. ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಡೋಣ. ಸ್ವೀಕರಿಸ್ತಿರೋದು ನಮಗೆ ನಮ್ಮ ಪುಣ್ಯ. ಯಾಕಂದ್ರೆ
ಎಲ್ಲರೂ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕ ಈ ಗೌರವವನ್ನ ಅವರಿಗೆ ತಲುಪೋ ರೀತಿಯಲ್ಲಿ ಮಾಡಬೇಕು. ಇದು ಮೇಘನಾ ಇಂಚನಾಳ್. ಮೇಡಮ್ ಎಲ್ಲಡೆ ರೆಡಿ 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 ಓಕೆ ಫೋನ್ ತೆಗೀರಿ. ಓಕೆ 28 ಮೊಹಮ್ಮದ್ ತನ್ವೀರ್, 29 ಪ್ರಿಯಾ, 30